ಎಲ್ಲರಿಗೂ ಸ್ವಾಗತ. ನಾನೇ ಕಿಚನ್ ಬೈ ಸಾಧನಾ. ಈಗ ನಾನು ಜೀರಾ ಪುಡಿ ಮಾಡೋದು ತೋರಿಸ್ತಿದ್ದೀನಿ. ಆಗ್ಲೇ ನನ್ನ ವಿಡಿಯೋದಲ್ಲಿ ಹುರ್ಗಡ್ಲೆ ಪುಡಿ ಒಂದು, ಧನಿಯಾ ಪುಡಿ ಒಂದಿದೆ. ಈಗ ಜೀರಿಗೆ ಪುಡಿ ಮಾಡೋದು ತೋರಿಸ್ತಿದ್ದೀನಿ. ಹೇಗೆ ಮಾಡೋದು, ಎಷ್ಟು ಬೇಕು ಅಂತ. ಈ ಜೀರಿಗೆ ಪುಡಿ ತುಂಬಾ ಒಳ್ಳೆಯದು, ಪಿತ್ತಕ್ಕೆ ಒಳ್ಳೆಯದು, ಮೈಗೆ ಒಳ್ಳೆಯದು, ಡೈಜೆಷನ್ ಒಳ್ಳೆಯದು, ಎಲ್ಲ ಜೀರ್ಣಕ್ಕೆ ಒಳ್ಳೆಯದು, ಎಲ್ಲ ಒಂಥರ ಜೀರಿಗೆ ಪುಡಿ ತುಂಬಾ ಒಳ್ಳೆಯದು. ಆದರೆ ಜೀರಿಗೆ ಪುಡಿ ಮಾಡೋದು ಹೇಗೆ, ಯಾವ ಥರ ವಿಧಾನ ಅಂತಂದರೆ, ಎಲ್ಲದಕ್ಕೂ ಇಟ್ಕೊಡೋ ಥರನೇ ಜೀರಿಗೆ 1 ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಿರೋದು ಮೈನ್ ಆಗಿ ಬೆಲ್ಲ ಸ್ವಲ್ಪ ಮುಂದೆ ತೊಗೋಬೇಕು. ಈ ಒಂದು ಅಳತೆ ನಾನು ಜೀರಿಗೆ ತೊಗೊಂಡಿದ್ದೀನಿ. ಇದೊಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೋಬೇಕು. ಈ ಥರ ಪುಡಿ ಬೆಲ್ಲನೇ ತೊಗೋಬೇಕು ನೀವು. 1 ಕಪ್ ಜೀರಿಗೆ ತೊಗೊಂಡಿದ್ದೀನಿ, 2 ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ, ಒಟ್ಟು 3 ಕಪ್ ಆಯಿತು. 1 ಕಪ್ 4 ಮೆಣಸಿನ್ಕಾಯಿ ಥರ 4 3 12 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ತಗ್ಮಟ್ಟಿಗೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಇಟ್ಕೋಬೇಕು. ಈ ಥರ ಹುಣಸೆಹಣ್ಣು ಜಾಸ್ತಿ ಇಟ್ಕೋಬೇಕು. ಅದೇ ಸೇಮ್ ಹುಣಸೆಹಣ್ಣು ತೊಳೆದು ಬಿಟ್ಟು ಕುಕ್ಕರ್ ಮೇಲೆ ಹಾಕ್ಬಿಟ್ರೆ, ಬಿಸಿ ಕುಕ್ಕರ್ ಮೇಲೆ ಹಾಕ್ಬಿಟ್ರೆ ತವಾಂಶ ಎಲ್ಲ ಹೋಗುತ್ತೆ. ಆಮೇಲೆ ನಾವು ಪೌಡರ್ ಮಾಡ್ಕೊಳಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮೈನಾಗಿ ಬೇಕಾಗಿರೋದು ಜೀರಿಗೆಗೆ ಬೆಲ್ಲ ಸರಿಯಾಗಿ ಇಟ್ಕೊಂಡ್ರೆ ರುಚಿ ಬರೋದು. ಇಲ್ಲಾಂದ್ರೆ ಜೀರಿಗೆ ಒಗುರು ಅಂದ್ರೆ ಒಂಥರ ಕಹಿ ಕಹಿ ತರ ಒಗುರು ಅಂತೀವ. ತೀರಾ ಕಹಿನೂ ಅಲ್ಲ, ತೀರಾ ಸಪ್ಪೇನೂ ಅಲ್ಲ, ಆ ಥರ ಇರುತ್ತೆ. ಅದಕ್ಕೆ ಸ್ವಲ್ಪ ನಾವು ಬೆಲ್ಲ ಮುಂದೆ ಇಟ್ಕೋಬೇಕು. ಮೊದಲು ಈ ಜೀರಿಗೆನ ನಾವು ಬಿಸಿ ಮಾಡ್ಬೇಕು. ಗಮ್ ಅಂತ ಬರೋ ಬಿಸಿ ಮಾಡ್ಕೋಬೇಕು. ಜೀರಿಗೆ ಹಾಕೊಂಡಿದ್ದೀನಿ. ಈ ಜೀರಿಗೆ ಗಮ್ಮನ ಥರ ಹುರ್ಕೋಬೇಕು. 2 ಥರ ಆಗತ್ತೆ. ತೊಳೆದ್ರೂ ಮೆತ್ತಗಾಗೋಗತ್ತಲ್ಲ, ಅದ್ರ ಬದಲು ಹುರ್ಕೊಂಡ್ರೆ ಅದ್ರೊಳಗಿರೋದು ಎಲ್ಲನೂ ಅಡಿ ತೊಳೆಯೋದಕ್ಕಾಗಲ್ವಲ್ಲ, ಹಾಗಾಗಿ ನಾವು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನಿದು ಕೆಂಪಾಗ್ತಾ ಬಂತು ಅಂದಾಗ ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಅದರಲ್ಲಿ ಮೆಣಸಿನ್ಕಾಯಿನೂ ಹಾಕೊಂಡ್ಬಿಡೋಣ. ಆಮೇಲೆ ಹುಣಸೆಹಣ್ಣು ತೊಳೆದಿಟ್ಟಿರ್ತೀವಲ್ಲ, ಬಿಸಿ ಕುಕ್ಕರ್ ಮೇಲೆ ಇಟ್ಟಿರ್ತೀವಲ್ಲ, ಅದು ಹಾಕೊಂಡು ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಬಂದಿರುತ್ತೆ. ಲಾಸ್ಟಲ್ಲಿ ಏನು ಆಫ್ ಮಾಡಬೇಕು ಅಂದಾಗ ಹಾಕ್ಕೊಳ್ಳಿ. ಜೀರಿಗೆ ಎಲ್ಲ ಚೆನ್ನಾಗಿ ಕೆಂಪಗಾಗಿದೆ. ಈಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಬೆರಳು ಬೆಚ್ಚಗಾದ್ಮೇಲೆ ಹಾಕೊಂಡು, ತುಂಬ ತಣ್ಣಗಾದ್ಮೇಲೆ ಹಾಕೊಂಡ್ರೆ ಪೌಡರ್ ಚೆನ್ನಾಗಾಗಲ್ಲ. ಸ್ವಲ್ಪ ಬೆಚ್ಚಗಿದ್ದಂಗೆ ಹಾಕೊಂಡ್ರೆ ಪೌಡರ್ ಚೆನ್ನಾಗಾಗುತ್ತೆ. ನೋಡಿ, ಆಮೇಲಿಂದ ಬೆಲ್ಲನೂ ಹಾಕ್ಬಿಡೋಣ. ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಕಾಯಿ, ಪರವಾಗಿಲ್ಲ. ಉಪ್ಪು, ಆಮೇಲೆ ಕೊಬ್ಬರಿ. ಈ ಥರ 1 ಕಪ್ ಜೀರಿಗೆ, 2 ಕಪ್ ಕೊಬ್ಬರಿ ಹಾಕಿದ್ದಕ್ಕೆ ಎಷ್ಟೊಂದು ಜೀರಿಗೆ ಪುಡಿ ಆಗಿದೆ. ತುಂಬ ಒಳ್ಳೆಯದಿದೆ ಮೈಗೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಊಟಕ್ಕೆ ಚೆನ್ನಾಗಿರುತ್ತೆ. ಮತ್ತು ಬಾಣಂತಿಯರಿಗೂ ಕೊಡ್ತಾರೆ. ಬಾಣಂತಿಯರಿಗೆ ಅಂದರೆ 3 ವಾರ ಆದಮೇಲೆ ಕೊಡಬೇಕು. 15-20 ದಿವಸ ಆದಮೇಲೆ ದೋಸೆಗೆ ಅದಕ್ಕೆ ಹಾಕ್ಕೊಂಡು ಬಾಣಂತಿಯರಿಗೆ ಕೊಡ್ಬೋದು. ನೋಡಿ, ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಜೀರಿಗೆ ಪುಡಿ ಮೈಗೆ ತುಂಬ ಒಳ್ಳೆಯದು, ಡೈಜೆಷನ್ಗೂ ಒಳ್ಳೆಯದು. ಮಾಡಿ ನೀವು ಹೇಗಿದೆ ಅಂತ ಹೇಳಿ. ನೋಡಿ, ಎಷ್ಟೊಂದು ಪುಡಿ ಆಗಿದೆ. 1 ಕಪ್ ಜೀರಿಗೆಗೆ ಇಷ್ಟೊಂದು ಘಮ ಅಂತಿದೆ. ಇದು ಅಷ್ಟೇ, ಒಗ್ಗರಣೆ ಏನು ಬೇಕಿಲ್ಲ. ಯಾಕೆಂದರೆ ಮೊದಲೇ ಜೀರಿಗೆ ಬಿಸಿ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಇದೇ ಗಮ್ ಅಂತ ಇರುತ್ತೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ನಾನೇ ಕಿಚನ್ ಬೈ ಸಾಧನಾ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಬಾಯ್.